2024-25ನೇ ಸಾಲಿನಲ್ಲಿ 10ನೇ ತರಗತಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಾನಿವತ್ತು ನಿಮ್ಮೊಂದಿಗೆ ಚರ್ಚಿಸಲಿಕ್ಕೆ ತಂದಿರುವಂಥ ಅಂಶ ಅಂದರೆ ನಿಧಾನ ಕಲಿಕೆ ವಿದ್ಯಾರ್ಥಿಗಳಿಗಾಗಿ ಒಂದು ಪಾಸಿಂಗ್ ಪ್ಯಾಕೇಜ್ ನಾನು ನಿಮ್ಮೊಂದಿಗೆ ತೆಗೆದುಕೊಂಡು ಬಂದಿದ್ದೇನೆ. ಇಲ್ಲಿ ನಿಧಾನ ಕಲಿಕೆ ವಿದ್ಯಾರ್ಥಿಗಳು ಅಂದರೆ ಅಸಡ್ಡೆ ಮಾಡುವುದಲ್ಲ, ಬೇಸರ ಮಾಡುವುದಲ್ಲ, ಅವರು ನಿಧಾನ ಕಲಿಕೆ ಪ್ರಧಾನ ಅಂತ ನಾವಿಲ್ಲಿ ಹೇಳ್ಬೋದು. ಈ ಮೊದಲ ಸಂಚಿಕೆಯಲ್ಲಿ ಏನೇನು ಪ್ರಶ್ನೆಗಳು ಬರ್ತವೆ ನಿಧಾನ ಕಲಿಕೆ ವಿದ್ಯಾರ್ಥಿಗಳಿಗೆ ಅಂದರೆ, ಮಣ್ಣಿನ ಪಾಠದಿಂದ ನಾವು ನೋಡೋದಾದರೆ ಮಣ್ಣು ನಾಶಕ್ಕೆ ಕಾರಣಗಳು ಯಾವುವು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ ಅರಣ್ಯ ನಾಶ, ಅತಿಯಾಗಿ ಮೇಯಿಸುವಿಕೆ, ಅತಿಯಾದ ನೀರಿನ ಬಳಕೆ, ವರ್ಗಾವಣೆ ಬೇಸಾಯ, ಮಣ್ಣಿನಿಂದ ಇಟ್ಟಿಗೆ, ಹೆಂಚು ತಯಾರಿಕೆ, ನಗರೀಕರಣ ಅಂತ ಹೇಳ್ಬೋದು. ಎರಡನೇ ಪ್ರಶ್ನೆ, ಮಣ್ಣಿನ ಸವೆತದ ದುಷ್ಪರಿಣಾಮಗಳು ಯಾವುವು. ಅದರಲ್ಲಿ ಇನ್ನೊಂದು ಪ್ರಶ್ನೆ, ಮಣ್ಣಿನ ಸವೆತದ ಸಮಸ್ಯೆಗಳು ಯಾವುವು. ಅದರಲ್ಲಿ ಇನ್ನೊಂದು ಪ್ರಶ್ನೆ, ಮಣ್ಣಿನ ಸವೆತವನ್ನು ತಡೆಗಟ್ಟಲು ನಾವು ಏಕೆ ಕ್ರಮ ಕೈಗೊಳ್ಳಬೇಕು. ಈ ಮೂರಕ್ಕೂ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ, ಒಂದು ಪ್ರವಾಹ, ನದಿಗಳ ದಿಕ್ಕು ಬದಲಾವಣೆ, ಕೃಷಿ ಉತ್ಪಾದನಾ ಕಡಿಮೆ, ನದಿಗಳಲ್ಲಿ ಹೂಳು ತುಂಬಿಕೊಳ್ಳುವಿಕೆ, ಡ್ಯಾಮ್ಗಳಲ್ಲಿ ಕಡಿಮೆ ನೀರು ಸಂಗ್ರಹ, ಇವು ಮಣ್ಣಿನ ಸವೆತದಿಂದ ಆಗುವ ದುಷ್ಪರಿಣಾಮಗಳು ಅಂತ ಹೇಳ್ತೀವಿ. ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು ಅಥವಾ ಹೇಗೆ ತಡೆಗಟ್ಟುತ್ತಿದ್ದೇವೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರವಾಗಿ ಮಣ್ಣಿನ ಸವೆತ ತಡೆಗಟ್ಟಲಿಕ್ಕೆ ನಾವು ಅಡ್ಡ ಬದುಗಳು ನಿರ್ಮಾಣ ಮಾಡಬೇಕು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು, ಹೆಚ್ಚು ಅರಣ್ಯ ಬೆಳೆಸುವುದು, ಅತಿಯಾದ ಮೇಯಿಸುವಿಕೆ ನಿಯಂತ್ರಣ, ಚೆಕ್ ಡ್ಯಾಮ್ಗಳ ನಿರ್ಮಾಣ. ಇದು ಮಣ್ಣಿನ ಪಾಠದಿಂದ ಪ್ರಶ್ನೆಗಳು ಬಂದರೆ, ಈಗ ಅರಣ್ಯ ಪಾಠಗಳಿಂದ ಯಾವ್ಯಾವ ಪ್ರಶ್ನೆಗಳು ಬರ್ತಾವಪ್ಪ ಅಂತಂದರೆ, ಅರಣ್ಯ ನಾಶಕ್ಕೆ ಕಾರಣಗಳು ಯಾವುವು. ಅರಣ್ಯ ನಾಶಕ್ಕೆ ಕಾರಣಗಳಿಗೆ ಉತ್ತರ ಈ ರೀತಿಯಾಗಿದೆ. ಅತಿಯಾಗಿ ಮೇಯಿಸುವಿಕೆ, ವ್ಯವಸಾಯ ಭೂಮಿ ವಿಸ್ತರಣೆ, ಗಣಿಗಾರಿಕೆ, ನಗರೀಕರಣ, ಹೈನುಗಾರಿಕೆ, ಅಣೆಕಟ್ಟು, ಕಾಡ್ಗಿಚ್ಚು. ಮುಂದಕ್ಕೆ ನೋಡೋದಾದರೆ ಅದೇ ಅರಣ್ಯ ಪಾಠದಲ್ಲಿ ಮಾನವನಿಗೆ ಮತ್ತು ಪ್ರಾಣಿಗಳಿಗೆ ಅರಣ್ಯಗಳು ಹೇಗೆ ಉಪಯುಕ್ತವಾಗಿವೆ ಅಥವಾ ಅರಣ್ಯಗಳ ಮಹತ್ವದ ಬಗ್ಗೆ ಬರೆಯಿರಿ ಅಥವಾ ವಿವರಿಸಿರಿ. ಯಾಕೆಂದರೆ ಇವೆಲ್ಲ 3 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು. ಮಾನವನಿಗೆ ಮತ್ತು ಪ್ರಾಣಿಗಳಿಗೆ ಅರಣ್ಯಗಳು ಹೇಗೆ ಉಪಯುಕ್ತವಾಗಿವೆ ಎಂದರೆ, ಅರಣ್ಯಗಳಿಂದ ನಮಗೆ ಶುದ್ಧ ವಾಯು, ಆಹಾರ ಮತ್ತು ಮೇವು ದೊರೆಯುತ್ತದೆ, ಉತ್ತಮ ಮಳೆ ಬರುತ್ತದೆ, ಮಣ್ಣಿನ ಸವೆತ ನಿಯಂತ್ರಣವಾಗುತ್ತದೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವಾಗಿದೆ, ಔಷಧಿ ಸಸ್ಯಗಳ ಮೂಲವಾಗಿದೆ, ಪ್ರವಾಸಿಗಳ ತಾಣವಾಗಿದೆ, ಉದ್ಯೋಗಾವಕಾಶಗಳು ವಿಪುಲವಾಗಿ ದೊರೆಯುತ್ತವೆ ಅಂಥೇಳಿ ಇಲ್ಲಿ ಬರೀಬೇಕಾಗ್ತದೆ. ಅದೇ ಅರಣ್ಯ ಪಾಠದಲ್ಲಿ ಮತ್ತೇನು ಬರುತ್ತೆ ಅಂತ ಕೇಳಿದರೆ, ಅರಣ್ಯ ಸಂರಕ್ಷಣಾ ಕ್ರಮಗಳು ಯಾವುವು, ಅರಣ್ಯ ಸಂರಕ್ಷಣೆಯನ್ನು ಅರಣ್ಯಗಳನ್ನು ನಾವು ಹೇಗೆ ರಕ್ಷಿಸಬಹುದು, ಅರಣ್ಯ ಸಂರಕ್ಷಣೆಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು, ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕೆ ಉತ್ತರವಾಗಿ ಅತಿಯಾಗಿ ಮೇಯಿಸುವಿಕೆ ನಿಯಂತ್ರಣ ಮಾಡುವುದು, ರೋಗಗಳ ನಿಯಂತ್ರಣ, ಸಸಿಗಳನ್ನು ಬೆಳೆಸುವುದು, ಕಾಡ್ಗಿಚ್ಚು ನಿಯಂತ್ರಣ, ಕಾಡಿನಲ್ಲಿ ಬೀಜಗಳನ್ನು ಹರಡುವುದು, ಮರ ಕಡಿಯುವುದು ನಿಯಂತ್ರಣ. ಇದು ಅರಣ್ಯ ಪಾಠದಾದರೆ, ಈಗ ನೈಸರ್ಗಿಕ ವಿಕೋಪಗಳು ಈ ಪಾಠದಲ್ಲಿ ಯಾವ ಪ್ರಶ್ನೆಗಳು ಬರ್ಬೋದಪ್ಪ ಅಂದರೆ, ಭೂಕಂಪ, ಪ್ರವಾಹ, ಚಂಡಮಾರುತ, ಭೂಕುಸಿತ, ಈ ಅಂಶಗಳಿಗೆ ಮುಂದೆ ನಾವು ಕಾರಣಗಳು ಏನಂತ ಪಟ್ಟಿ ಮಾಡಿಕೊಂಡ್ರೆ ಇಲ್ಲದಕ್ಕೂ ಉತ್ತರ ಒಂದೇ ಆಗಿರ್ತದೆ. ಒಂದು ಅರಣ್ಯ ನಾಶ, ನಗರೀಕರಣ, ಅಧಿಕ ಮಳೆ, ಗಣಿಗಾರಿಕೆ, ಮಣ್ಣಿನ ಸವೆತ, ಹೂಳು ತುಂಬುವುದು, ವ್ಯವಸಾಯದ ಭೂಮಿ ವಿಸ್ತರಣೆ. ನೈಸರ್ಗಿಕ ವಿನಾಶಕಾರಕಗಳಲ್ಲಿ ಎರಡನೇ ಪ್ರಶ್ನೆ, ಭೂಕಂಪ, ಪ್ರವಾಹ, ಚಂಡಮಾರುತ, ಭೂಕುಸಿತದ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು ಅಂತ ಕೇಳಿದರೆ, 1 ಜೀವ ಹಾನಿಯಾಗುತ್ತದೆ, 2 ಆಸ್ತಿ ಹಾನಿಯಾಗುತ್ತದೆ, 3 ಕಟ್ಟಡ ಹಾನಿಯಾಗುತ್ತದೆ,
4 ಸಾರಿಗೆ ಸಂಪರ್ಕ ಹಾನಿಯಾಗುತ್ತದೆ, 5 ಬೆಳೆ ನಾಶ, 6 ಮಣ್ಣಿನ ಸವೆತ, 7 ರೋಗಗಳು. ಆ ಪಾಠದಲ್ಲಿ ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ ನೈಸರ್ಗಿಕ ವಿನಾಶಕಾರಕಗಳ ನಿಯಂತ್ರಣ ಕ್ರಮಗಳೇನು, ಮುನ್ನೆಚ್ಚರಿಕೆ ಕ್ರಮಗಳೇನು, ಭೂಕಂಪ, ಪ್ರವಾಹ, ಚಂಡಮಾರುತಗಳಿಗೆ ಮುನ್ನೆಚ್ಚರಿಕೆ ಕ್ರಮಗಳೇನು. ಒಂದು ಆಹಾರ ಪೂರೈಕೆ ಮಾಡಬೇಕಾಗ್ತದೆ, ಔಷಧಿ ಪೂರೈಕೆ, ಜನರಿಗೆ ಮಾಹಿತಿ ಕೊಡಬೇಕಾಗ್ತದೆ, ಶುದ್ಧ ನೀರಿನ ಪೂರೈಕೆ ಮಾಡಬೇಕಾಗ್ತದೆ, ತಾತ್ಕಾಲಿಕ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗ್ತದೆ, ಅರಣ್ಯಗಳನ್ನು ಬೆಳೆಸುವುದು. ಈಗ ಮುಂದಿನ ಪಾಠಕ್ಕೆ ಬಂದರೆ ಬಾಲ್ಯ ವಿವಾಹ, ಬಾಲಕಾರ್ಮಿಕತೆ. ಬಾಲಕಾರ್ಮಿಕ ಅಥವಾ ಬಾಲ್ಯ ವಿವಾಹ ಸಮಸ್ಯೆಗೆ ಕಾರಣಗಳಾವವು. ಬಾಲಕಾರ್ಮಿಕತೆಯ ಕಾರಣಗಳೇನು ಅಥವಾ ಬಾಲ್ಯ ಸಮಸ್ಯೆ ಕಾರಣಗಳಾವವು ಅಂತ ಪ್ರಶ್ನೆ ಕೇಳ್ಬೋದು. ಕಡು ಬಡತನ, ಅನಕ್ಷರತೆ, ವಿಚ್ಛೇದನ, ಮಕ್ಕಳ ಅಪಹರಣ ಮತ್ತು ಜೀತ ಉದ್ಯಮಿಗಳ ಲಾಭಕೋರತನ. ಮಕ್ಕಳ ದುಡಿಮೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹವು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಹೇಗೆ? ಇದಕ್ಕೆ ಉತ್ತರವಾಗಿ ಅನಾರೋಗ್ಯ, ಅಪೌಷ್ಟಿಕತೆ, ದೈಹಿಕ ಮತ್ತು ಮಾನಸಿಕ ಹಿಂಸೆ, ಮಕ್ಕಳ ಬಾಲ್ಯ ಕಸಿದುಕೊಳ್ಳಲಾಗುತ್ತದೆ, ಶಿಕ್ಷಣ ವಂಚಿತರಾಗುತ್ತಾರೆ, ಬೇಗನೆ ಸಾವುಗಳು ಸಂಭವನೆಯಾಗುತ್ತದೆ. ಬಾಲಕಾರ್ಮಿಕತೆ ನಿರ್ಮೂಲನಕ್ಕೆ ಕೈಗೊಂಡ ಕ್ರಮಗಳೇನು? ಬಾಲ್ಯ ವಿವಾಹ ನಿರ್ಮೂಲನಕ್ಕೆ ಕೈಗೊಂಡ ಕ್ರಮಗಳೇನು? ಇದಕ್ಕೆ ಯಾವ್ಯಾವ ಕ್ರಮಗಳಪ್ಪ ಅಂದರೆ ಒಂದು ಕೂಲಿಯಿಂದ ಶಾಲೆಗೆ, ಬಾಲಮಂದಿರಗಳ ನಿರ್ಮಾಣ, 18 ವರ್ಷದವರೆಗಿನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಬಾಲಕಾರ್ಮಿಕ ನಿಷೇಧ ಕಾಯ್ದೆ, ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ, RTE 2009 ಕಾಯ್ದೆ, ಮಕ್ಕಳ ಸಹಾಯವಾಣಿ 1098, 18 ವರ್ಷದವರೆಗೆ ಉಚಿತ ಶಿಕ್ಷಣ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. ಈಗ ಬ್ಯಾಂಕು ವ್ಯವಹಾರಗಳು ಪಾಠಗಳಲ್ಲಿ 3 ಮಾರ್ಕ್ಸಿಗೆ ನಿರೀಕ್ಷಿತ ಪ್ರಶ್ನೆಗಳು ಯಾವುವು ಅಂತ ಕೇಳಿದರೆ ಬ್ಯಾಂಕಿನ ಗುಣಲಕ್ಷಣಗಳು ಯಾವುವು, ಬ್ಯಾಂಕಿನ ಸೇವೆಗಳು ಯಾವುವು, ಬ್ಯಾಂಕು ನೀಡುವ ಕಾರ್ಯಗಳು ಏನು, ಬ್ಯಾಂಕಿನ ಆಗುವ ಉಪಯೋಗಗಳು ಯಾವುವು ಅಂತ. 1 ಹಣದ ವಹಿವಾಟು, 2 ಹಣದ ಭದ್ರತೆ, 3 ಹಣದ ಪಾವತಿ, 4 ಭದ್ರತಾ ಕಪಾಟು, 5 ಠೇವಣಿ ಸ್ವೀಕಾರ, 6 ಸಾಲ ನೀಡುವಿಕೆ, 7 ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳಂತ ಬರಿವೆ. ಗ್ರಾಮೀಣಾಭಿವೃದ್ಧಿಯ ಮಹತ್ವ ತಿಳಿಸಿ. ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರಗಳೇನು? ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರಗಳೇನು? ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳು ಒದಗಿಸುವುದು, ವಲಸೆ ತಪ್ಪಿಸುವುದು, ಕೃಷಿ ಅಭಿವೃದ್ಧಿ, ಸಣ್ಣ ಮತ್ತು ಕೈಗಾರಿಕಾ ಅಭಿವೃದ್ಧಿ, ನಗರಗಳ ಸೌಲಭ್ಯ ಹಳ್ಳಿಗಳಲ್ಲೇ ಸಿಗುವಂತೆ ಮಾಡುವುದು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದ ಅಭಿವೃದ್ಧಿ, ಆರೋಗ್ಯ ಮತ್ತು ಗ್ರಾಮ ನೈರ್ಮಲ್ಯ. ಬಳಕೆದಾರರ ಶೋಷಣೆಗೆ ಕಾರಣಗಳು ಯಾವುವು? ಮಧ್ಯವರ್ತಿಗಳ ಹಾವಳಿ, ಮಧ್ಯವರ್ತಿಗಳ ಬೆಲೆಗಳ ನಿರ್ಧಾರ, ಗ್ರಾಹಕ ಮತ್ತು ಪೂರೈಕೆದಾರ ನಡುವೆ ನೇರ ವ್ಯವಹಾರ ಇಲ್ಲದಿರುವುದು. ಹಂತದ ಗ್ರಾಹಕ ನ್ಯಾಯಾಲಯಗಳು ಯಾವುವು? ಜಿಲ್ಲಾ ವೇದಿಕೆ, ಇಲ್ಲಿ 1 ಕೋಟಿಗಿಂತ ಕಡಿಮೆ ಮೌಲ್ಯ ಇದ್ದಂಥ ದೂರುಗಳು ನೀಡುವುದು. ರಾಜ್ಯ ಆಯೋಗ 10 ರಿಂದ 10 ಕೋಟಿ ಮೌಲ್ಯದವರೆಗಿನ ದೂರುಗಳನ್ನು ನೀಡಬಹುದು. ರಾಷ್ಟ್ರೀಯ ಆಯೋಗ 10 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ದೂರುಗಳನ್ನು ಇಲ್ಲಿ ನೀಡಬಹುದು. ಅಂಚೆ ಕಚೇರಿಗಳ ಹಣಕಾಸಿನ ವ್ಯವಹಾರಗಳು ಯಾವುವು? 1 ಅಂಚೆ ವಿಮೆ, ಅಂಚೆ ಉಳಿತಾಯ ಪತ್ರ, ರಾಷ್ಟ್ರೀಯ ಉಳಿತಾಯ ಪತ್ರ, ಕಿಸಾನ್ ವಿಕಾಸ ಪತ್ರ, ನಿವೃತ್ತಿ ವೇತನ, ಹಣದ ವರ್ಗಾವಣೆ. ಬ್ಯಾಂಕ್ ಖಾತೆಯ ವಿಧಗಳು ಯಾವುವು? ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ, ನಿಶ್ಚಿತ ಠೇವಣಿ ಖಾತೆ. ಬ್ಯಾಂಕ್ ಖಾತೆ ತೆರೆಯಲು ಅನುಸರಿಸುವಂಥ ಹಂತಗಳು ಅಥವಾ ಕ್ರಮಗಳು ಯಾವುವು? ಯಾವ ಬಗೆಯ ಖಾತೆ ತೆಗೆಯಬೇಕೆಂಬ ನಿರ್ಧಾರ ಮೊದಲೇ ಮಾಡುವುದು, ಅಧಿಕಾರಿಗಳ ಭೇಟಿ ಮಾಡುವುದು, ಪ್ರಸ್ತಾವನೆ ಅರ್ಜಿಗಳನ್ನು ತುಂಬಿ ನೀಡುವುದು, ಪರಿಚಿತರ ಉಲ್ಲೇಖಗಳನ್ನು ಪಡೆಯುವುದು, ನಮೂನೆ ಬ್ಯಾಂಕಿಗೆ ಒಪ್ಪಿಸುವುದು, ಅಧಿಕಾರಿಗಳ ಒಪ್ಪಿಗೆ ಪಡೆಯುವುದು, ಪ್ರಾರಂಭಿಕವಾಗಿ ಠೇವಣಿ ಇಡುವುದು. ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಯ ವ್ಯತ್ಯಾಸಗಳು ಏನು? ವೇತನ ಪಡೆಯುವವರಿಗೆ ಸೂಕ್ತ
ವಿದ್ಯಾರ್ಥಿಗಳು ಹಿರಿಯ ನಾಗರಿಕರಿಗೆ ಇದು ಸೂಕ್ತ. ಹಣದ ಉಳಿತಾಯ ಇಲ್ಲಿ ಮಾಡ್ಬೋದು. ಚಾಲ್ತಿ ಖಾತೆಗೆ ಬಂದರೆ ವ್ಯಾಪಾರಿಗಳಿಗೆ ಸೂಕ್ತ. ದಿನಕ್ಕೆ ಎಷ್ಟು ಬಾರಿ ಬೇಕಾದರೂ ವ್ಯವಹರಿಸಬಹುದು. ಬಡ್ಡಿ ನೀಡುವುದಿಲ್ಲ. ಮಹಿಳೆಯರು ಗ್ರಾಮದ ಅಭಿವೃದ್ಧಿಯಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ? ಕೃಷಿ ಚಟುವಟಿಕೆಯಲ್ಲಿ ಭಾಗಿ, ಹೆಂಡತಿಯಾಗಿ, ಸೊಸೆಯಾಗಿ ಸಹಕಾರ, ಹೈನುಗಾರಿಕೆಗೆ ಸಹಕಾರಿ, ಮೀನುಗಾರಿಕೆಗೆ ಸಹಕಾರಿ, ಪಶುಪಾಲನೆಗೆ ಸಹಕಾರಿ, ಶಿಕ್ಷಕಿ, ವೈದ್ಯೆಯಾಗಿ ಸೇವೆ, ರಾಜಕೀಯ ಕ್ಷೇತ್ರದಲ್ಲಿ ಭಾಗಿ. ವಿಶ್ವ ಗ್ರಾಹಕ ಹಕ್ಕುಗಳ ದಿನ 1962ರ ಮಾರ್ಚ್ 15ರಂದು ಅಮೆರಿಕದ ಮಾಜಿ ಅಧ್ಯಕ್ಷರಾದ ಜಾನ್ ಎಫ್ ಕೆನಡಿಯ ತನ್ನ ಪ್ರಜೆಗಳಿಗೆ ನೀಡಿರುವ ಉದ್ದೇಶ ಮಾಹಿತಿ ಅಂದರೆ ಸುರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳ ವಿಧೇಯಕ ಅಂಗೀಕರಿಸಿದನು. ಅದರ ನೆನಪಿಗಾಗಿ ಮಾರ್ಚ್ 15 ವಿಶ್ವ ಗ್ರಾಹಕರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು ಏನು? ದೂರುದಾರ ಕೈಬರಹ ಅಥವಾ ಬೆರಳಚ್ಚಿನಲ್ಲಿರಬೇಕು. ದೂರುದಾರನ ವಿಳಾಸವಿರಬೇಕು. ದೂರು ಕೊಡಬೇಕಾದ ವ್ಯಾಪಾರಿಯ ವಿಳಾಸ, ವಸ್ತುವಿನ ನಷ್ಟದ ಮೊತ್ತ, ಸಂಬಂಧಪಟ್ಟ ರಸೀದಿ ಇರಬೇಕು. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು ಯಾವುವು? ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಆದ್ಯತೆ, ಗುಣಮಟ್ಟದ ಬೆಲೆ ಮತ್ತು ತೂಕದ ಮೇಲೆ ನಿಗಾ, ಅಪಾಯಕಾರಿ ವಸ್ತುಗಳಿಂದ ರಕ್ಷಣೆ, ಗ್ರಾಹಕ ಹಕ್ಕುಗಳು, ಮಾಹಿತಿ ಪಡೆಯುವುದು, ವಸ್ತುಗಳ ಆಯ್ಕೆ, ವಂಚನೆ ಮತ್ತು ಮೋಸದ ವಿರುದ್ಧ, ಶೋಷಣೆ ವಿರುದ್ಧದ ಪರಿಹಾರವನ್ನು ಪಡೆಯುವುದು. ವಿದ್ಯಾರ್ಥಿಗಳೇ, ನಿಧಾನ ಕಲಿಕೆಯ ವಿದ್ಯಾರ್ಥಿಗಳಿಗಾಗಿ ನಿಮ್ಮ ಮುಂದೆ ಇದುವರೆಗೆ ನಾನು ಪಾಸಿಂಗ್ ಪ್ಯಾಕೇಜ್ ಮೊದಲ ಸಂಚಿಕೆಯನ್ನು ನೀಡಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.